ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂತಹ ಅಂದರೆ 11 ಜೂನ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂತಹ RRB NTPC ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಭಾರತದಲ್ಲಿ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಒಂದು ತೇಲುವ ರಾಷ್ಟ್ರೀಯ ಉದ್ಯಾನವನ ಇದೆ ಅಂತೆ, ಅದು ಯಾವುದಾಗಿದೆ ಅಂತ ಕೇಳಿದ್ದಾನೆ. ಸೊ ಏನಿದೆ ಆಪ್ಷನ್? ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ ಅಂದರೆ UPಯಲ್ಲಿ ಕಂಡುಬರುತ್ತೆ, ಉತ್ತರ ಪ್ರದೇಶದಲ್ಲಿ. ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಬಿಹಾರದಲ್ಲಿ ಕಂಡುಬರುತ್ತೆ. ನಮ್ದಪ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಉದ್ಯಾನವನ ಆಗಿದೆ. ಹಾಗೆ ಈ ಕೈಬುಲ್ ಲಾಮೋಜಾವೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ ಅಂದರೆ ಮಣಿಪುರದಲ್ಲಿ ಕಂಡುಬರುತ್ತೆ. ಸೊ ಈ ಎಲ್ಲದರಲ್ಲಿ ನಾಲ್ಕರಲ್ಲಿ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಕೈಬುಲ್ ಲಾಮೋಜಾವೋ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ವಾ, ಇದು ಭಾರತದಲ್ಲಿ ಹಾಗೂ ಜಗತ್ತಿನ ಏಕೈಕ ರಾಷ್ಟ್ರೀಯ ಉದ್ಯಾನವನ ತೇಲುವುದಾಗಿದೆ. ಸೊ ತೇಲುವುದು ಜಗತ್ತಿನ ಏಕೈಕ ಅಂದರೆ ಯಾವುದು ಅಂದರೆ ಇದೆ, ಕೈಬುಲ್ ಲಾಮೋಜಾವೋ ರಾಷ್ಟ್ರೀಯ ಉದ್ಯಾನವನ. ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳೋದಾದರೆ ಇದು ಮಣಿಪುರ ರಾಜ್ಯದಲ್ಲಿ ಕಂಡುಬರುತ್ತೆ, ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಾಕ್ ಜಲಸಂಧಿ ಯಾವುದರ ನಡುವೆ ಇದೆ ಅಂತ ಕೇಳಿದ್ದಾನೆ. ಪಾಕ್ ಜಲಸಂಧಿ ಯಾವುದರ ನಡುವೆ ಇದೆ? ನಮ್ಮ ಭಾರತ ಮತ್ತು ಈ ಶ್ರೀಲಂಕಾದ ಮಧ್ಯ ಕಂಡುಬರುತ್ತೆ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಪಾಕ್ ಜಲಸಂಧಿಯು ಆಗ್ನೇಯ ಭಾರತ ಮತ್ತು ಉತ್ತರ ಶ್ರೀಲಂಕಾದ ನಡುವಿನ ಬಂಗಾಳ ಕೊಲ್ಲಿಯ ಪ್ರವೇಶ ದ್ವಾರವಾಗಿದೆ. ಹಾಗೆ ಈ ಬಂಗಾಳ ಕೊಲ್ಲಿಯನ್ನು ಹಾಗೆ ಈ ಹಿಂದೂ ಮಹಾಸಾಗರವನ್ನು ಬೇರೆ ಮಾಡ್ತಕ್ಕಂತಹ ಒಂದು ಈ ಕೊಂಡಿಯು ಕೂಡ ಆಗಿದೆ. ಯಾವುದು? ಈ ಪಾಕ್ ಜಲಸಂಧಿ ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, IIT ತಿರುಪತಿ ಉದ್ದೇಶದಿಂದ ತ್ರಿನೇತ್ರ ಯೋಜನೆ ಯಾವ ಉದ್ದೇಶ ಹೊಂದಿದೆ ಅಂತ ಕೇಳಿದ್ದಾನೆ. ಇವಾಗ ಈ ತ್ರಿನೇತ್ರ ಅನ್ನುವ ಒಂದು ಯೋಜನೆ ತಂದಿದ್ದಾರೆ. ಯಾರು ತಂದಿದ್ದಾರೆ ಅಂತ ನೋಡೋದಾದರೆ ಈ IIT ತಿರುಪತಿಯವರು, ಸರಿನಾ? ಇವಾಗ IIT ಧಾರವಾಡ, IIT ಖರಗಪುರ ಲೈಕ್ ದಟ್ ಇದಾವಲ್ವಾ. ಸೊ ಆ ರೀತಿ ಒಂದು ಈ IIT ತಿರುಪತಿ ಅನ್ನೋದಿದೆ, ಇದು ಒಂದು ತ್ರಿನೇತ್ರ ಅನ್ನುವ ಯೋಜನೆ ತಂದಿದೆ. ಯಾಕೆ ಅಂತ ಕೇಳಿದ್ದಾನೆ. ಸೊ ಯಾಕೆ ಅಂತಂದರೆ ಈ ಮಕ್ಕಳಲ್ಲಿ ಸೈಬರ್ ಭದ್ರತಾ ಜಾಗೃತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಯಾವುದು? ಈ ತ್ರಿನೇತ್ರ ಅನ್ನೋದು. ಹಾಗೆ ಈ ಯೋಜನೆಯು ಸೈಬರ್ ಜಗತ್ತಿನಲ್ಲಿ ಪ್ರಚಲಿತದಲ್ಲಿರುವ ಸೈಬರ್ ಭದ್ರತಾ ಅಪಾಯಗಳು ಮತ್ತು ದುಷ್ಕೃತ್ಯಗಳ ಬಗ್ಗೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ತ್ರಿನೇತ್ರ ಎಂಬ ವೆಬ್ ಮತ್ತು ಮೊಬೈಲ್ ಆಧಾರಿತ ಆಟವನ್ನು ವಿನ್ಯಾಸಗೊಳಿಸುವುದು ಈ ಅಭಿವೃದ್ಧಿಪಡಿಸುವುದನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಸೊ ಇದು ನಿಮಗೆ ಗೊತ್ತಿರಲಿ, ಯಾವುದು? ಈ IIT ತಿರುಪತಿ ಅನ್ನೋದು ಯಾವ ಒಂದು ಯೋಜನೆ ತಂದಿದೆ ಅಂದರೆ ತ್ರಿನೇತ್ರ ಅಂದರೆ IIT ತಿರುಪತಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಇದು ಎದಕ್ಕೆ ಅಂದರೆ ಈ ಸೈಬರ್ ಸೆಲ್ಗೆ ಅಂತ ಹೇಳ್ಬೋದು ನೀವು. ಓಕೆ, ವೈಟ್ನಲ್ಲಿ ಇದು ಸೈಬರ್ ಸೆಕ್ಯೂರಿಟಿಗೆ ಅಂತ ನೀವು ಹೇಳ್ಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪೋರ್ಚುಗೀಸರನ್ನು ಭಾರತದಿಂದ ಓಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಪೋರ್ಚುಗೀಸರನ್ನು ಭಾರತದಿಂದ ಓಡಿಸಿದವರು 1663ರಲ್ಲಿ ಈ ಡಚ್ ಅವರು ಓಡಿಸ್ತಾರೆ, ಸರಿನಾ? ಸೊ ಹೂ ಡ್ರೋ ದ ಪೋರ್ಚುಗೀಸ್ ಔಟ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಡಚ್ ಅಂತ ಹೇಳಬೇಕಾಗತ್ತೆ, ಸರಿನಾ? ಈ 1961ರಲ್ಲಿ ಯಾರು ಓಡಿಸ್ತಾರೆ ಅಂತ ನೋಡೋದಾದ್ರೆ ನಮ್ಮ ಭಾರತೀಯ ಸೇನೆ ಓಡಿಸ್ತದೆ. ಆಪರೇಷನ್ ವಿಜಯ್ ಅನ್ನುವ ಒಂದು ಕಾರ್ಯಾಚರಣೆ ಮಾಡಿ ಇವರನ್ನ ಓಡಿಸ್ತಾರೆ. ಯಾರನ್ನ? ಪೋರ್ಚುಗೀಸರನ್ನ. ಯಾವ ಒಂದು ರಾಜ್ಯವನ್ನು ಬಿಟ್ಟು? ಈ ಗೋವಾ ಮತ್ತು ದೀವ್ ದಮನ್ ಮತ್ತು ಈ ಸಿಲಿಕೇಟ್ಸ್ ಅನ್ನೋ ಒಂದು ಪ್ರದೇಶದಿಂದ ಇವರನ್ನ ಓಡಿಸ್ತಾರೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಲವಣಯುಕ್ತ ಮತ್ತು ಕ್ಷಾರೀಯ ಮಣ್ಣುಗಳು ಸಾಮಾನ್ಯವಾಗಿ ಯಾವ ಒಂದು ಮಣ್ಣಿನಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾನಂತೆ, ಸರಿನಾ? ಈಗ ಲವಣಯುಕ್ತ ಮತ್ತು ಕ್ಷಾರೀಯ ಮಣ್ಣುಗಳು ಸಾಮಾನ್ಯವಾಗಿ ಯಾವೊಂದು ಮಣ್ಣಿನಲ್ಲಿ ಕಂಡು ಬರ್ತವೆ? ಆಪ್ಷನ್ ಏನು ಕೊಟ್ಟಿದ್ದಾನೆ? ಗಂಗಾ ನದಿಯಲ್ಲಿ, ಗೋದಾವರಿ ಜಲಾನಯನ ಪ್ರದೇಶದಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಹಿಮಾಲಯದಲ್ಲಿ ಅಂತ ಹೇಳಿದ್ದಾರೆ ಅಂತೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗಂಗಾ ಮತ್ತು ಗೋದಾವರಿ ಜಲಾನಯನ ಪ್ರದೇಶ ಏನಿದೆ ಅಲ್ವಾ, ಸೊ ಇದು ಗಂಗಾ ಮತ್ತು ಗೋದಾವರಿ ಜಲಾನಯನ ಪ್ರದೇಶ. ಈ ಒಂದು ಜಲಾನಯನ ಪ್ರದೇಶದಲ್ಲಿ ಈ ಅತಿ ಹೆಚ್ಚು ಲವಣಯುಕ್ತ ಮತ್ತು ಕ್ಷಾರೀಯ ಮಣ್ಣುಗಳು ಕಂಡು ಬರ್ತವೆ. ಸೊ ಇಷ್ಟು ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಒಬ್ಬ ವ್ಯಕ್ತಿಯು ಭಾರತದಲ್ಲಿ 9 ವರ್ಷಗಳ ಕಾಲ ವಾಸಿಸಿದರೆ ಅವನು ಅಥವಾ ಅವಳು ಪೌರತ್ವವನ್ನು ಪಡೆಯುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಏನಂದರೆ ಸಹಜೀಕೃತ ಜೀವನದ ವಿಧಾನ ಮತ್ತು ವಂಶಾವಳಿಯ ಮೂಲಕ ವಿಧಾನ, ಸರಿನಾ? ಹಾಗೆ ಒಂದು ರಾಜ್ಯವನ್ನು ಸೇರ್ಪಡೆ ಮಾಡುವುದರ ಮೂಲಕ ಅವರಿಗೆ ಕೊಡ್ತಕ್ಕಂತಹ ಒಂದು ಪೌರತ್ವ ವಿಧಾನ. ಸೊ ಈ ರೀತಿಯ ವಿಧಾನಗಳು ಬರ್ತವೆ ಯಾವುದರ ಪೌರತ್ವದ ಬಗ್ಗೆ, ಸರಿನಾ? ಸೊ ಇಲ್ಲಿ ಏನು ಅಂದರೆ ಈ 1955ರ ಪೌರತ್ವ ಕಾಯ್ದೆಯ 3ನೇ ವೇಳಾಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಿರುವ ಅರ್ಹತೆಗಳನ್ನು ಪೂರೈಸಿರಬೇಕು. ಸೊ ಆ ಒಂದು ಅರ್ಹತೆಗಳನ್ನು ಪೂರೈಸಿದರೆ ಒಬ್ಬ ಮಹಿಳೆಗೆ ಅಥವಾ ಒಬ್ಬ ಪುರುಷರಿಗೆ, ಯಾರಿಗೋ ಒಬ್ಬರಿಗೆ, ವಿದೇಶಿಗರಿಗೆ ನಮ್ಮ ಭಾರತದಲ್ಲಿ ಈ ಪೌರತ್ವವನ್ನು ಪಡೆಯುವ ಒಂದು ಹಕ್ಕನ್ನು ಅವರು ಹೊಂದಿರ್ತಾರೆ. ಸೊ ಇಷ್ಟು ಗೊತ್ತಿರಲಿ ನಿಮಗೆ. ಸೊ ಈ ಪೌರತ್ವ ಕಾಯ್ದೆ ಯಾವ ಒಂದು ವರ್ಷದಲ್ಲಿ ಬಂತು ಅಂತ ನೋಡೋದು 1955ರಲ್ಲಿ. ಈ ಪೌರತ್ವದ ಬಗ್ಗೆ ಪ್ರತಿ ಶಿಫ್ಟ್ ಅಲ್ಲಿ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸೊ ಪೌರತ್ವವನ್ನು ಪಡೆದುಕೊಳ್ಳುವ ವಿಧಾನಗಳು ಎಷ್ಟಿದಾವೆ ಅಂದರೆ 5 ಇದಾವೆ. ಪೌರತ್ವವನ್ನು ತ್ಯಜಿಸುವ ವಿಧಾನಗಳು ಎಷ್ಟಿದಾವೆ ಅಂದರೆ ಟೋಟಲಿ 3 ಇದಾವೆ, ಸರಿನಾ? ಗೊತ್ತಿರಲಿ ನಿಮಗೆ 5, 3 ಅನ್ನೋದು. ಇದು ಪಡೆದುಕೊಳ್ಳುವ ವಿಧಾನಗಳು 5 ಇದಾವೆ. ಈ ಕಸಿದುಕೊಳ್ಳುವ ಅಥವಾ ಇದನ್ನ
ಬಿಡುವಂತಹ ವಿಧಾನಗಳು ಎಷ್ಟಿದಾವೆ ಅಂದರೆ ಟೋಟಲಿ 3 ಕಂಡು ಬರ್ತವೆ. ಹಾಗೆ ಈ ಪೌರತ್ವ ಒಂದು ಕಾಯ್ದೆ ಯಾವ ಒಂದು ವರ್ಷದಲ್ಲಿ ಬರುತ್ತೆ ಅಂದರೆ 1955ರಲ್ಲಿ ಎಷ್ಟು ಸರಿ ತಿದ್ದುಪಡಿಯಾಗಿದೆ ಇಲ್ಲಿವರೆಗೂ ಅಂದರೆ 6 ಸರಿ ತಿದ್ದುಪಡಿಯಾಗಿದೆ. 6ನೇ ಸರಿ ತಿದ್ದುಪಡಿ ಯಾವಾಗಾಗಿದೆ ಅಂದರೆ 2019ರಲ್ಲಿ ತಿದ್ದುಪಡಿಯಾಗಿದೆ. ಸರಿನಾ? ಸೊ ಈ 2019ರಲ್ಲಿ ಆಗಿರ್ತಕ್ಕಂಥ ಪೌರತ್ವ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಈ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಈ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಅಲ್ಪಸಂಖ್ಯಾತರಿಗೆ ನಮ್ಮ ಭಾರತದಲ್ಲಿ 2014 ಡಿಸೆಂಬರ್ 31ಕ್ಕಿಂತ ಮುಂಚೆ ಏನಾದರೂ ಅವರು ಅಕ್ರಮ ವಲಸಿಗರಾಗಿ ಬಂದಿದ್ರೆ ಅವರಿಗೆ ಪೌರತ್ವ ನೀಡಬೇಕು ಅಂತ ಹೇಳುತ್ತೆ. ಯಾವ್ಯಾವ ಧರ್ಮದವರಿಗೆ? ಟೋಟಲಿ 6 ಧರ್ಮದವರಿಗೆ. ಯಾವ ಧರ್ಮ? ಒಂದು ಹಿಂದೂ, ಸಿಖ್, ಪಾರ್ಸಿ ಮತ್ತು ಈ ಜೈನ, ಬುದ್ಧಿಸ್ಟ್ ಮತ್ತು ಕ್ರಿಶ್ಚಿಯನ್ ಅಂತ ನಾವು ಹೇಳ್ಬೋದು. ಸರಿನಾ? ಇದರಲ್ಲಿ ಮುಸ್ಲಿಂ ಒಳಗೊಂಡಿಲ್ಲ. ಮುಸ್ಲಿಂ ಅಲ್ಲಿ ಬಹುಸಂಖ್ಯಾತ ಜನ ಇದೆ. ಯಾವುದು? ಈ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ. ಅಲ್ಲಿ ಅಲ್ಪಸಂಖ್ಯಾತರಾಗಿರೋರು ಈ ಒಂದು 6 ಧರ್ಮದವರು. ಸೊ ಇವರಿಗೆ ಏನು ಮಾಡ್ತಾರೆ, ಈ ಪೌರತ್ವವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ 2019ರ ಕಾಯ್ದೆಯ ಮುಖಾಂತರ. ಸರಿನಾ? ಸೊ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ. ಸೊ CAA ಅಂತ ನೀವು ನೋಡಿರಬಹುದು. CAA ಅಪೋಸ್ ಮಾಡೋಕ್ಕೆ ಎಷ್ಟೋ ಸ್ಟ್ರೈಕ್ಗಳಾದವು, ಏನೇನೋ ಆಯಿತು. ಸರಿನಾ? ಇದು ನಮ್ಮ ಭಾರತೀಯ ಮುಸ್ಲಿಮರಿಗೆ ಹಾಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಇದರಿಂದ ತೊಂದರೆ ಇಲ್ಲ. ಬಟ್ ಇದು ತೊಂದರೆ ಯಾರಿಗೆ ಅಂದರೆ ಈ ಪಾಕಿಸ್ತಾನದಿಂದ ಏನು ಅಕ್ರಮವಾಗಿ ವಲಸಿಗರು ಬರ್ತಾರಲ್ವ, ಹಾಗೆ ಬಾಂಗ್ಲಾದೇಶದಿಂದ ರೀಸೆಂಟಾಗಿ ನೀವು ಬೆಂಗಳೂರಲ್ಲೆಲ್ಲ ನೋಡಿರಬಹುದು ಅಕ್ರಮ ವಲಸಿಗರು ಬಂದು ನೆಲೆಸಿದ್ರು. ಸೊ ಅವರಿಗೆಲ್ಲರಿಗೂ ಕೂಡ ಈ CAA ಇಂದ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳ್ಬೋದು. ನಮ್ಮ ಭಾರತೀಯರಿಗೆ ಇದು ಒಳ್ಳೆಯದೇ ಇದೆ, ಯಾವುದು? CAA ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸರೋಜಿನಿ ನಾಯ್ಡು ಅವರ ಹುಟ್ಟುಹಬ್ಬದಂದು ಆಚರಿಸಲಾಗುವ ದಿನ ಯಾವುದು ಅಂತ ಕೇಳಿದ್ದಾನೆ. ಸೊ ಇದು ಕೂಡ ನಿಮಗೆ ಸಾಕಷ್ಟು ಸಾರಿ ಹೇಳಿದ್ದೀನಿ ನಾನು ನಿಮಗೆ. ಏನು, ಈ ಫೆಬ್ರವರಿ 13 ನಮ್ಮ ಭಾರತೀಯ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಭಾರತದಲ್ಲಿ ಒಂದು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ನಾವು ಯಾವ ದಿನ ಆಚರಣೆ ಮಾಡ್ತೀವಿ ಅಂದರೆ ಈ ಫೆಬ್ರವರಿ 13 ಈ ದಿನ ಯಾರು ನೀವು ಆಚರಣೆ ಮಾಡೋದೇ ಇಲ್ಲ. ಯಾವಾಗ ಅಂದರೆ ಮಾರ್ಚ್ 8ನೇ ತಾರೀಕಿನಂದು ಎಲ್ಲರೂ ಕೂಡ ಆಚರಣೆ ಮಾಡ್ತೀರಾ. ಸರಿನಾ? ಮಾರ್ಚ್ 8 ಏನು ಅಂದರೆ ವಿಶ್ವ ಮಹಿಳೆಯರ ದಿನವಾಗಿದೆ ಇದು. ಬಟ್ ನಮ್ಮ ರಾಷ್ಟ್ರೀಯ ಮಹಿಳೆಯರ ದಿನ ಯಾವಾಗ ಅಂದರೆ ಈ ಫೆಬ್ರವರಿ 13 ಆಗಿದೆ. ಹಾಗೆ ನಮ್ಮ ಭಾರತೀಯ ಈ ಹೆಣ್ಣು ಮಗುವಿನ ದಿನ ಯಾವಾಗ ಅಂತ ಕೇಳಿದ್ರೆ ಏನಂತ ಹೇಳ್ಬೋದು? ಭಾರತೀಯ ಹೆಣ್ಣು ಮಗುವಿನ ದಿನ ಅಥವಾ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಕೇಳಿದ್ರೆ 24 ಜನವರಿ ಅಂತ ಹೇಳಬೇಕಾಗುತ್ತೆ. ಯಾಕೆ 24 ಜನವರಿ? ಇಂದಿರಾ ಗಾಂಧಿ ಅವರಿಗೆ ರಿಲೇಟೆಡ್ ಇದೆ. ಸರ್ 24 ಜನವರಿ ಇಂದಿರಾ ಗಾಂಧಿ ಅವ್ರ ಬರ್ತ್ಡೇ ಅಲ್ವಲ್ಲ. ಇಂದಿರಾ ಗಾಂಧಿ ಅವ್ರ ಬರ್ತ್ಡೇ 19 ನವೆಂಬರ್ ಇದೆ. ಸರಿನಾ? 19 ನವೆಂಬರ್ ಯಾರು ಬರ್ತ್ಡೇ ಆಗಿದೆ ಅಂದರೆ ಇಂದಿರಾ ಗಾಂಧಿ ಅವ್ರ ಬರ್ತ್ಡೇ ಆಗಿದೆ. ಅವರ ಮಗನ ಆಗಿರ್ತಕ್ಕಂಥ ಈ ರಾಜೀವ್ ಗಾಂಧಿ ಅವರ ಬರ್ತ್ಡೇ ಯಾವಾಗಾಗಿದೆ? ಈ ರಾಜೀವ್ ಗಾಂಧಿ ಅವರ ಬರ್ತ್ಡೇ ಈ 20 ಆಗಸ್ಟ್ ಆಗಿದೆ. ಸರಿನಾ? ಅದನ್ನು ನಾವು ಯಾವ ಒಂದು ದಿನವನ್ನಾಗಿ ಆಚರಣೆ ಮಾಡ್ತೀವಿ ಹೇಳ್ಬೋದಾ? 20 ಆಗಸ್ಟನ್ನು ನಾವು ಯಾವ ಒಂದು ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಸದ್ಭಾವನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹಾಗೆ ಆ್ಯಂಟಿ ಟೆರರಿಸ್ಟ್ ಡೇ ಅಂತ ಅವರು ಡೆತ್ ಆಗಿರ್ತಕ್ಕಂತಹ ದಿನವಾಗಿರ್ತಕ್ಕಂತಹ ಈ ಏಪ್ರಿಲ್ 21 ಆಚರಣೆ ಮಾಡ್ತೀವಿ. ಇವೆರಡು ಕೂಡ ನಿಮ್ಗೆ ಗೊತ್ತಿರಲಿ. ಸರಿನಾ? ಹಾಗೆ ಇಲ್ಲಿ ಏನು ಅಂದರೆ ಈ 24 ಜನವರಿಯನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡಿದ್ರೆ ಈ 13 ಫೆಬ್ರವರಿಯನ್ನು ಇಲ್ಲಿ 24 ಆಯಿತು, ಇಲ್ಲಿ 13. ಸರಿನಾ? ಎರಡರಲ್ಲಿ ಒಂದೊಂದು ಕಳೆದು ಬಿಟ್ರಿ. ಸೊ ಇಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಆಯಿತು, ಇದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಗ್ತದೆ. ಸರಿನಾ? ಸೊ ಮಹಿಳೆಯರ ದಿನ ಆಗ್ತದೆ ಯಾವುದು? ಈ ಫೆಬ್ರವರಿ 13. ಯಾರ ಒಂದು ಹುಟ್ಟಿದ ದಿನ ಫೆಬ್ರವರಿ 13 ಅಂದರೆ ಈ ನಮ್ಮ ಭಾರತದ ನೈಟಿಂಗಲ್ ಯಾರು? ಸರೋಜಿನಿ ನಾಯ್ಡು ಅವರ ಹುಟ್ಟಿದ ದಿನ. ಹಾಗೆ ಈ 24 ಜನವರಿ ಏನು? 1966ರಲ್ಲಿ ಭಾರತದ ಮೊಟ್ಟ ಮೊದಲ ಹಾಗೂ ಏಕೈಕ ಪ್ರಧಾನಿ, ಮಹಿಳಾ ಪ್ರಧಾನಿ ತಗೋತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಪ್ರಮಾಣ ವಚನ ಸ್ವೀಕರಿಸಿದ ದಿನ, ಅವರು ಅಧಿಕಾರಕ್ಕೆ ಬಂದ ದಿನ, ಅವರು ಪ್ರಧಾನಮಂತ್ರಿ ಯಾದ ದಿನ? ಯಾರು? ನಮ್ಮ ಭಾರತದ ಒಂದು ಕಾಳಿ ಯಾರು ಅಂತಂದರೆ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರಿಗೆ ಕಾಳಿ ಎಂದಿರೋರು ಯಾರು ಅಂದರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಗೊತ್ತಿರಲಿದೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ರಿಲೀಸ್ಡ್ ದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕೇಳಿದ್ದಾನೆ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇದನ್ನು ಕೂಡ ಎಷ್ಟು ಸರಿ ಹೇಳಿಲ್ಲ, ಇದು ಕೂಡ ಇದ್ರೇನೋ ಸಾಕಷ್ಟು ಸರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸು ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ವಿಪೋ ಅವರು ಬಿಡುಗಡೆ ಮಾಡ್ತಾರೆ. ಏನು ವಿಪೋ ಅಂದರೆ ಫುಲ್ ಫಾರ್ಮು ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಸರಿನಾ? ಸೊ ಈ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅನ್ನೋರು ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡ್ತಾರೆ. ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024ರಲ್ಲಿ ನಮ್ಮ ಭಾರತದ ಸ್ಥಾನಮಾನವೇನು? ನಮ್ಮ ಭಾರತ ಎಷ್ಟನೇ ಒಂದು ರ್ಯಾಂಕ್ ಅನ್ನು ಪಡೆದುಕೊಂಡಿದೆ? ಇದನ್ನು ನೀವು ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಉಳುಮೆ ಮಾಡಿದ ಹೊಲಗಳ ಪುರಾವೆಗಳು ಎಲ್ಲಿ ಕಂಡು ಬಂದಿವೆ ಅಂತ ಕೇಳಿದ್ದಾನೆ. ಸೊ ಉಳುಮೆ ಮಾಡಿದ ಹೊಲಗಳ ಪುರಾವೆಗಳು ಯಾವ ಒಂದು ರಾಜ್ಯದಲ್ಲಿ ಕಂಡು ಬಂದಿದ್ದಾವೆ? ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬಂದಿದೆ. ಯಾವ ಒಂದು ಪ್ರದೇಶ ಅಂದರೆ ಕಾಲಿ ಬಂಗಾನ, ಕರಿ ಬೆಳೆಗಳು ಅಂತ ಅರ್ಥ ಕೊಡುತ್ತೆ ಅದು. ಸರಿನಾ? ಸೊ ಕರಿ ಕಲರ್ದು, ಕಪ್ಪು ಕಲರ್ ಬೆಳೆಗಳು ಎಲ್ಲಿ ಕಂಡು ಬಂದಿದ್ದಾವೆ ಅಂದರೆ ಇದೇ ಒಂದು ಕಾಲಿಬಂಗನಲ್ಲಿ ಕಂಡು ಬಂದಿದೆ. ಹಾಗೆ ಅಗ್ನಿಕುಂಡಗಳು ಎಲ್ಲಿ ಕಂಡು ಬಂದಿದೆ? ಇದೇ ಒಂದು ಕಾಲಿಬಂಗನಲ್ಲಿ ಕಂಡು ಬಂದಿದೆ. ಈ ಕಾಲಿಬಂಗನ ಯಾವ ಒಂದು ನದಿ ತೀರದಲ್ಲಿ ಕಂಡು ಬಂದಿತ್ತು? ಘಗ್ಗರ್ ಎಂಬ ಒಂದು ನದಿ ತೀರದಲ್ಲಿ ಇದು ಕಂಡು ಬಂದಿತ್ತು. ಯಾವುದು? ಘಗ್ಗರ್ ಎಂಬ ಒಂದು ನದಿ ಇಲ್ಲಿ ಹರಿತಿತ್ತು ಈ ಕಾಲಿಬಂಗನಲ್ಲಿ. ನೆನ್ಪಿಟ್ಕೊಳ್ಳಿ, ಕೆಲವೊಂದು ನಿಮಗೆ ಪುಸ್ತಕದಲ್ಲಿ ಅಥವಾ ಕೆಲವೊಂದು ನಿಮಗೆ ಕ್ವಶನ್ ಪೇಪರಲ್ಲಿ ಘಗ್ಗರ್ ಕೊಟ್ಟಿರುವುದಿಲ್ಲ, ನಿಮಗೆ ಸರಸ್ವತಿ ನದಿ ಅಂತ ಕೊಟ್ಟಿರ್ತಾನೆ. ಸರಸ್ವತಿ ಕೊಟ್ಟಿದ್ರು ಕೂಡ ಸರಿಯಾಗಿರುತ್ತೆ. ಬಟ್ ಸರಸ್ವತಿ ಗಗ್ಗರ್ ಎರಡೂ ಕೊಟ್ಟಿದ್ರೆ ಗಗ್ಗರೇ ಟಿಕ್ ಹಾಕಬೇಕಾಗುತ್ತೆ, ಸರಸ್ವತಿ ಅಲ್ಲ. ಬಟ್ ಇಲ್ಲಿ ಗಗ್ಗರ್ ಇರಲಿಲ್ಲ ಅಂದರೆ ಮಾತ್ರ ನೀವು ಸರಸ್ವತಿಗೆ ಹೋಗಬೇಕು. ಯಾವುದು? ಈ ಕಾಲಿಬಂಗನ್ ಯಾವ ಒಂದು ನದಿ ತೀರದಲ್ಲಿ ಇದೆ ಅಂದಾಗ. ಹಾಗೆ ಈ ಲೋಥಾಲ್ ಯಾವ ಒಂದು ನದಿ ತೀರದಲ್ಲಿದೆ? ಲೋಥಾಲ್ ನಿಮಗೆ ಭೋಗೈ ನದಿ ತೀರದಲ್ಲಿ ಕಂಡುಬರುತ್ತೆ. ಹಾಗೆ ಈ ಧೋಲವೀರ
ಕೊಟ್ಟಿದ್ದೀರಾ ಯಾವ ಒಂದು ನದಿ ತೀರದಲ್ಲಿ ಅಂದರೆ ಈ ಮನೋಹರ್ ಅನ್ನೋ ಒಂದು ನದಿ ಕಂಡು ಬರುತ್ತೆ, ಅಥವಾ ಲೂನಿ ಅಂತ ನೀವು ಹೇಳ್ಬೋದು. ಮನೋಹರ್ ಕೊಟ್ಟಿದ್ರೆ ಮನೋಹರ್ ರೈಟ್ ಹಾಕಿ, ಅಥವಾ ಲೂನಿ ಕೊಟ್ಟಿದ್ರೆ ಲೂನಿ ಹಾಕಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಅಂದರೆ ಈ ಮನೋಹರ್ ನದಿಗೆ ಕೊಡಿ ನೀವು. ಯಾವುದು ಈ ಧೋಲವೀರ್ ಅನ್ನೋ ಒಂದು ಸಿಟಿ ಯಾವ ಒಂದು ನದಿ ತೀರದಲ್ಲಿ ಕಂಡುಬರ್ತದೆ ಅಂತ ಅಂದಾಗ, ಹಾಗೆ ಈ ಲೋಥಲನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ರೆ ನಿಮಗೆ ಈ SR ರಾವ್ ಅಂತ ಕಂಡು ಬರ್ತಾರೆ. ಹಾಗೆ ಕಾಲಿಬಂಗನ್ನ ಕಂಡು ಹಿಡಿದವ್ರು ಯಾರು? ಥಾಪರ್ ಅಂತ ಬರ್ತಾರೆ. BK ಥಾಪರ್ ಅನ್ನೋರು ಈ ಕಾಲಿಬಂಗನನ್ನು ಕಂಡು ಹಿಡಿದಿದ್ದಾರೆ. ಸೊ ಎಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ಜೂಮರ್ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನೆ. ಜೂಮರ್ ಯಾವ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿದೆ ಅಂದರೆ ಶಾಸ್ತ್ರೀಯ ಒಂದು ಶಾಸ್ತ್ರೀಯ ನೃತ್ಯಕ್ಕೆ. ಸೊ ಏನು ನೆನ್ಪಿಟ್ಕೋಬೇಕು, ಈ ಜೂಮರ್ ಎನ್ನುವ ಒಂದು ಈ ಸ್ಥಳಾಂತರ ಬೇಸಾಯ ಯಾವ ಒಂದು ರಾಜ್ಯಕ್ಕೆ ಸಂಬಂಧ ಹೊಂದಿದೆ ಅಂದರೆ ಅಸ್ಸಾಂ. ಹಾಗೆ ಈ ಸತ್ರಿ ಅನ್ನೋದು ಕೂಡ ಯಾವ ಒಂದು ರಾಜ್ಯಕ್ಕೆ ಇದೆ? ಅಸ್ಸಾಂ ಅಲ್ವಾ? ಸೊ ಲಿಂಕ್ ಮಾಡಿ ಹಾಕ್ಬೋದು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫೈಲ್ನಲ್ಲಿರುವ ಪುಟಗಳ ಸಂಖ್ಯೆಗಳನ್ನು ಮುಖ್ಯವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಇಂಡಿಕೇಶನ್ಗೆ. ಇವಾಗ ನ್ಯಾವಿಗೇಟ್ ಮಾಡೋಕ್ಕೆ ನಮಗೆ ಈಸಿಯಾಗಿ ಗೊತ್ತಾಗಬೇಕು ನನಗೆ ಎಷ್ಟನೇ ಪೇಜಿಗೆ ಹೋಗ್ತಿದ್ದೀನಿ, ಎಷ್ಟನೇ ಪೇಜಲ್ಲಿ ಇದೆ ಅಂತ. ಸೊ ಅಷ್ಟೇ, ಇದು ಆಪ್ಷನ್ ನೋಡಿದ್ರೆ ನೀವು ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಫಾರ್ ಕಂಟಿನ್ಯೂಯಸ್ ಪೇಜ್ ನಂಬರಿಂಗ್ ಇನ್ ಅ ಫೈಲ್. ಓಕೆ, ಇವಾಗ ಕಂಟಿನ್ಯೂಸ್ ಪೇಜ್ ನಂಬರಿಂಗ್ ಫೈಲ್ ಅದು ಮಾಡಬೇಕು ಅಂದರೆ ಏನು ಮಾಡಬೇಕು ನಾವು? ಯು ಫಸ್ಟ್ ಇನ್ಸರ್ಟ್ ಅ ಪೇಜ್ ನಂಬರ್ ಇನ್ ಹೆಡರ್ ಆರ್ ಫೂಟರ್. ಈ ಹೆಡರ್ ಅಥವಾ ಫೂಟರಲ್ಲಿ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ನಂಬರನ್ನು ಇನ್ಸರ್ಟ್ ಮಾಡಬೇಕು, ಪೇಜ್ ನಂಬರನ್ನು, ಪೇಜ್ 1 ಅಂತ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ. ದೆನ್ ಸೆಟ್ ಅ ಸೆಟ್ಟಿಂಗ್ ಲೈಕ್ ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ಸೆಕ್ಷನ್. ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ಸೆಕ್ಷನ್ ಅನ್ನೋದನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಆರ್ ಲಿಂಕ್ ಟು ಪ್ರೀವಿಯಸ್ ಅಂತ ನೀವು ಸೆಟ್ ಮಾಡಬೇಕಾಗುತ್ತೆ. ಹಾಗೆ ಸೆಟ್ ಮಾಡಿದ್ರೆ ಎಲ್ಲ ಪೇಜ್ಗಳು ಕೂಡ ಪೇಜ್ ನಂಬರ್ ತೊಗೊಳ್ತವೆ. ಸೊ 1ನೇ ಪೇಜು, 2ನೇ ಪೇಜು, 3ನೇ ಪೇಜು, 4ನೇ ಪೇಜು ಅಂತ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ನೀವು ಎಲ್ಲದಕ್ಕೂ ಕೂಡ ಮೂಲೆಯಲ್ಲಿ ಒಂದು ಯಾವುದೋ ಒಂದು ಸೈಡಲ್ಲಿ ಸೈಡ್ ಟಾಪಲ್ಲಿ ಅಥವಾ ಸೈಡ್ ಬಾಟಮಲ್ಲಿ ನೀವು ಮೆನ್ಷನ್ ಮಾಡೋದು ನೆಸಸರಿ ಇರೋದಿಲ್ಲ, ಅದೇ ತೊಗೊಳುತ್ತೆ. ಸರಿನಾ? ಈ ನೀವು ಹೆಡರ್ ಅಥವಾ ಫೂಟರಲ್ಲಿ ಕೊಟ್ಟರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲಿನಕ್ಸ್ನಲ್ಲಿ ಫೋಲ್ಡರ್ಗಳು ಮತ್ತು ಫೈಲ್ಗಳನ್ನು ರಚಿಸಲು ಇರುವ ಒಂದು ಕಮ್ಯಾಂಡ್ ಯಾವುದು ಅಂತ ಕೇಳಿದ್ದಾನೆ. ಆಜ್ಞೆ ಅಂದರೆ ಕಮ್ಯಾಂಡ್ ಯಾವುದು ಅಂತ. ಸರಿನಾ? ಸೊ ಇದು ಲಿನಕ್ಸ್ನಲ್ಲಿ, ಈ ಲಿನಕ್ಸ್ ಅನ್ನೋ ಒಂದು ಏನು ಸಾಫ್ಟ್ವೇರ್ ಇದೆ ಅಲ್ವಾ, ಅದರಲ್ಲಿ ಈ ಫೈಲ್ಗಳನ್ನು ಅಥವಾ ಫೋಲ್ಡರ್ಗಳನ್ನು ರಚಿಸಲು ಇರುವ ಒಂದು ಕಮೆಂಡ್ ಯಾವುದು ಅಂದರೆ ಈ mkdir ಅಂತ ಬರುತ್ತೆ. ಓಕೆ, ಈ ಒಂದು ಕಮೆಂಡನ್ನು ಬಳಸಲಾಗುತ್ತೆ. ಸರಿನಾ? ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನು, ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಂಡಿಯನ್ ಸೂಪರ್ ಲೀಗ್ 2024-25 ಯಾವ ಒಂದು ತಂಡ ಗೆದ್ದಿದೆ ಅಂತ ಕೇಳಿದ್ದಾನೆ. ಯಾವ ಒಂದು ತಂಡ ಗೆದ್ದಿದೆ, ಹಾಗೆ ಯಾವ ಒಂದು ತಂಡ 2ನೇ ಒಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಅಂತ ನೋಡೋದಾದರೆ ಈ ಮೋಹನ್ ಬಗಾನ್ ಅನ್ನೋ ಒಂದು ತಂಡ ಏನಿದೆ ಅಲ್ವಾ, ಎರಡನೇ ಬಾರಿ ಗೆದ್ದಿದೆ. ಇದು 2ನೇ ಬಾರಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಎಷ್ಟರಿಂದ ಸ್ಟಾರ್ಟ್ ಆಗಿದ್ದು ಇಂಡಿಯನ್ ಸೂಪರ್ ಲೀಗ್ ಅನ್ನೋದು? 2013ರಿಂದ ಸ್ಟಾರ್ಟ್ ಆಗಿತ್ತು. ಯಾವುದು? ಇಂಡಿಯನ್ ಸೂಪರ್ ಲೀಗ್. ಯಾರನ್ನ ಸೋಲಿಸಿ ಈ ವರ್ಷ ಪಡ್ಕೊಂಡ್ರು ಅಂತ ನೋಡೋದಾದರೆ ನಮ್ಮ ಬೆಂಗಳೂರು FC ಅನ್ನು ಸೋಲಿಸಿ ಪಡ್ಕೊಂಡ್ರು. ಹೇಗೆ ನಮ್ಮ ಬೆಂಗಳೂರದ ಒಂದು ಲಕ್ ಅಂದರೆ ಇಲ್ಲಿ ಬೆಂಗಳೂರು FC ಸೋತು, ಬಟ್ ನಮ್ಮ RCB ಮತ್ತೆ ಗೆದ್ದಿತು. ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಟೀಮ್ ಏನಿದೆ ಅಂದರೆ ಗೆದ್ದಿದೆ. ಸರಿನಾ? ಹಾಗೆ ನಮ್ಮ ಬೆಂಗಳೂರು ಬುಲ್ಸು ಕೂಡ ಒಂದು ಸರಿ ವಿಜೇತವಾಗಿದೆ, ಇದು ನಿಮಗೆ ಗೊತ್ತಿರಲಿ. ಬಟ್ ಈ ವರ್ಷ ISL ಗೆದ್ದಿರೋರು ಯಾರು ಅಂದರೆ ಈ ಮೋಹನ್ ಬಗಾನ್ ಅನ್ನೋ ಒಂದು ತಂಡ. ಸರಿನಾ? ಇದು ಎಲ್ಲಿ ನಡೆದಿತ್ತು ಅಂತ ನೋಡೋದಾದರೆ ಈ ಕೋಲ್ಕತ್ತಾದಲ್ಲಿರ್ತಕ್ಕಂತಹ ವಿವೇಕಾನಂದ ಯುವ ಭಾರತಿ ಕ್ರಿಂಗ್ ರನ್ ಅನ್ನುವ ಒಂದು ಸ್ಟೇಡಿಯಮಲ್ಲಿ ನಡೆದಿತ್ತು. ಸರಿನಾ? ಸೊ ಇದು ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಇದು ಎಷ್ಟನೇ ಸರಿ ಗೆದ್ದಿದೆ ಅಂದರೆ 2ನೇ ಸರಿ ಗೆದ್ದಿದೆ. ಯಾವುದು? ಮೋಹನ್ ಬಗಾನ್ ಅನ್ನುವ ಒಂದು ತಂಡ. ಸರಿನಾ? ಹಾಗೆ ವಿಜಯ್ ಟ್ರೋಫಿ ಯಾರು ಗೆದ್ದಿದ್ದಾರೆ ಈ ವರ್ಷ 2025ರಲ್ಲಿ? ನಮ್ಮ ಕರ್ನಾಟಕ ತಂಡ ಗೆದ್ದಿದೆ. ಯಾರಾದರ ನಾಯಕತ್ವ ವಹಿಸ್ಕೊಂಡಿದ್ರು? ನಮ್ಮ RCB ಹುಲಿ ಒಂಡನ್ ಆಗಿ ಬರ್ತಾರಲ್ವಾ, ಯಾರವರು? ಮಯಾಂಕ್ ಅಗರ್ವಾಲ್ ಅವರೇ. ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಯಾರಿದ್ದಾರೆ ಪ್ರಸ್ತುತ ಅಂದರೆ ಮಯಾಂಕ್ ಅಗರ್ವಾಲ್ ಇದ್ದಾರೆ. ಸೊ ಅವರೇ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿದ್ದಾರೆ ಈ ವರ್ಷ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದೇ ಸ್ವಲ್ಪ ಮಾಹಿತಿ ಹಾಕಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಏನು ಅಂದರೆ ಈ ಫೌಂಡೆಡ್ ಯಾವಾಗಿದೆ ಅದು ISL ಅಂತಂದರೆ ಇಂಡಿಯನ್ ಸೂಪರ್ ಲೀಗು 2013ರಲ್ಲಿ ಸ್ಥಾಪನೆ ಆಗಿದೆ, ಇದು ನಿಮಗೆ ಹೇಳಿದೆ. ಬಟ್ ಅದನ್ನು ಫೌಂಡರ್ ಯಾರು ಅಂತ ಕೇಳಿದ್ರೆ ನಿಮಗೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಮತ್ತು ಸ್ಟಾರ್ ಫೋರ್ಸ್ ಮತ್ತು IMG ರಿಲಯನ್ಸ್ ಅಂತ ಬರುತ್ತೆ. ಈ 3 ಸಂಸ್ಥೆಗಳು ಸೇರಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಯಾವುದನ್ನ? ಇಂಡಿಯನ್ ಸೂಪರ್ ಲೀಗನ್ನು. ಬಟ್ ಹಾಗಾದರೆ IPL ಅನ್ನು ಪ್ರಾರಂಭ ಮಾಡಿದವರು ಯಾರು? ಮೋದಿ. ಯಾವ ಮೋದಿ? ಲಲಿತ್ ಮೋದಿಯಾ ಅಥವಾ ಅಲ್ವಾ? ಹೇಳಿ. ಓಕೆ, ನೀವು ಹೇಳಿ ಅದನ್ನು. ಸರಿನಾ? ಸೊ ಇದು ಕೇಳ್ಬೋದು ನಿಮಗೆ. ಹಾಗೆ ಇವಾಗ ಪ್ರಸ್ತುತ ಚಾಂಪಿಯನ್ಶಿಪ್ ಯಾರು ಹೇಗಿದ್ದಾರೆ ಅಂದರೆ ಈ ಮೋಹನ್ ಬಗುನ್ ತಂಡದವರಾಗಿದ್ದಾರೆ. ಎಷ್ಟನೇ ಟೈಟಲ್ ಆಗಿದೆ ಇವ್ರದ್ದು ಅಂದರೆ 2ನೇ ಟೈಟಲ್ ಆಗಿದೆ, ಸೆಕೆಂಡ್ ಟೈಟಲ್ಲು. ಹಾಗೆ ಇದ್ರ ಬ್ರಾಡ್ಕಾಸ್ಟರ್ ಇದೆಲ್ಲ ಕೇಳಿದ್ರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಇವೆಲ್ಲ ಬರ್ತವೆ, ಏಷ್ಯಾನೆಟ್ ಪ್ಲಸ್ ಮತ್ತು ಇಂಟರ್ನ್ಯಾಷನಲ್ ಒನ್ ಫುಟ್ಬಾಲ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ, ಈ ಡೊಮೆಸ್ಟಿಕ್ ಕಪ್ಗಳು ಯಾವುದು ಅಂದರೆ ಈ ಫುಟ್ಬಾಲ್ಗೆ ಸಂಬಂಧಿಸಿದಂತಹ ಕಪ್ಗಳು ಯಾವುದು ಡೊಮೆಸ್ಟಿಕ್ ಅಲ್ಲಿ ಮೀನ್ಸ್ ನಮ್ಮ ಒಂದು ಭಾರತದಲ್ಲಿ ಅಂತ ನೋಡೋದಾದರೆ ಒಂದು ಸೂಪರ್ ಕಪ್ಪು, ಇನ್ನೊಂದು ಡ್ಯೂರಾಂಡ್ ಕಪ್ಪು. ಈ ಡ್ಯೂರಾಂಡ್ ಕಪ್ ಎದಕ್ಕೆ ಸಂಬಂಧಿಸಿದೆ? ಫುಟ್ಬಾಲ್ಗೆ. ಈ ಸೂಪರ್ ಕಪ್ ಎದಕ್ಕೆ ಸಂಬಂಧಿಸಿದೆ? ಇದೇ ಫುಟ್ಬಾಲ್ಗೆ. ಯಾವ ಒಂದು ದೇಶದಲ್ಲಿ? ನಮ್ಮ ಭಾರತ ದೇಶದಲ್ಲಿ ನಡೀತವೆ ಎರಡೂ ಕೂಡ ಕ್ರೀಡೆಗಳು. ಗೊತ್ತಿರಲಿ ನಿಮಗೆ. ಡ್ಯೂರಾಂಡ್ ಅಂದರೆ ಎಲ್ಲೋ ಒಂದು ಯಾವುದು ಪೋರ್ಚುಗಲ್ಲು, ಸ್ಪೇನು ಅದೆಲ್ಲ ಹೇಳೋಕ್ಕಾಗಲ್ಲ. ಸರಿನಾ? ಡ್ಯೂರಾಂಡ್ ನಮ್ಮ ಭಾರತದಲ್ಲಿ ನಡೀತಕ್ಕಂಥ ಒಂದು ಕ್ರೀಡೆ ಆಗಿದೆ. ಹಾಗೆ ಕ್ರೀಡೆ ಎಲ್ಲ ಒಂದು ಕಪ್ ಆಗಿದೆ. ಹಾಗೆ ಇನ್ನೊಂದು ಇಂಟರ್ನ್ಯಾಷನಲ್ ಕಪ್ ಯಾವ್ದು ಹೊಂದಿದೆ ಅಂತ ನೋಡೋದಾದರೆ AFC ಚಾಂಪಿಯನ್ಶಿಪ್ ಲೀಗ್ ಅಂತ ಬರುತ್ತೆ. ಸರಿನಾ? ಸೊ AFC ಚಾಂಪಿಯನ್ಶಿಪ್ ಲೀಗ್ ಅನ್ನೋದು ಇಂಟರ್ನ್ಯಾಷನಲ್ಲಿ ನಡೀತದೆ ಈ ಫುಟ್ಬಾಲ್ ಅನ್ನೋದು ಒಂದು ತಂಡಕ್ಕೆ, ಒಂದು ಈ ಫುಟ್ಬಾಲ್ ತಂಡ ಆಟಕ್ಕೆ.
ಆಟದ ತಂಡಕ್ಕೆ. ಇದು ಸ್ವಲ್ಪ ಮಿಸ್ಟೇಕ್ ಆಯಿತು. ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ ಬ್ಯಾಂಕಿಂಗ್ ಸಂಬಂಧಿಸಿದ ಸಮರ್ಪಕ ದ್ರವ್ಯತೆ ಅನುಪಾತ, ಕೈಗಾರಿಕೆಗಳು ಮತ್ತು ಸರ್ಕಾರ ಸಮರ್ಪಕ ದ್ರವ್ಯತೆ ಅನುಪಾತ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಒಟ್ಟಿನಲ್ಲಿ ಸಮರ್ಪಕ ದ್ರವ್ಯತೆ ಅನುಪಾತ ಏನಿದೆ ಅಲ್ವಾ, ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ಒತ್ತಡಗಳ ಸಂದರ್ಭದಲ್ಲಿ ತನ್ನ ಹಣಕಾಸಿನ ಜವಾಬ್ದಾರಿಗಳನ್ನು ಪೂರೈಸಲು ಸಾಕಷ್ಟು ದ್ರವ್ಯತೆಯನ್ನು ಕಾಯ್ದುಕೊಳ್ಳುವ ಹಣಕಾಸು ಸಂಸ್ಥೆಯ ಸಾಮರ್ಥ್ಯವನ್ನು ಅಳೆಯುತ್ತದೆ. ಯಾವುದು ಈ ಸಮರ್ಪಕ ದ್ರವ್ಯತೆ ಅನುಪಾತ ಅನ್ನೋದು, ಸರಿನಾ. ಸೊ ಅದರ ಒತ್ತಡ ಸಂದರ್ಭದಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ತನ್ನ ಹಣಕಾಸಿನ ಜವಾಬ್ದಾರಿಗಳನ್ನು ಪೂರೈಸಲು ಸಾಕಷ್ಟು ದ್ರವ್ಯತೆಯನ್ನು ಕಾಯ್ದುಕೊಳ್ಳುವ ಒಂದು ರೀತಿಯನ್ನು ನಾವು ಏನಂತ ಕರಿತೀವಿ, ಹಣಕಾಸು ಸಂಸ್ಥೆಯ ಒಂದು ಸಮರ್ಪಕ ದ್ರವ್ಯತೆ ಅನುಪಾತ ಅಂತ ನಾವು ಕರಿತೀವಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ರಿಸರ್ವ್ ಬ್ಯಾಂಕ್ ಒಟ್ಟು ಎಷ್ಟು ಶಾಖೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾನೆ. ಒಟ್ಟು ಎಷ್ಟು ಶಾಖೆಗಳನ್ನು ಒಳಗೊಂಡಿದೆ ಅಂದರೆ 31 ಶಾಖೆಗಳನ್ನು ಒಳಗೊಂಡಿದೆ. ಹಾಗೆ 19 ವಿತರಣಾ ಕಚೇರಿಗಳನ್ನು ಸಹ ಒಳಗೊಂಡಿದೆ, ಸರಿನಾ. ಇದರ ಪ್ರಮುಖ ಅಥವಾ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ಮುಂಬೈಯಲ್ಲಿ ಕಂಡುಬರುತ್ತೆ. ಮುಂಬೈಲಿ ಎಲ್ಲಿಂದ 1937ರಿಂದ ಮುಂಬೈಯಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಎಲ್ಲಿತ್ತು, 2 ವರ್ಷ ಕೋಲ್ಕತ್ತಾದಲ್ಲಿ ಕಂಡು ಬರ್ತಾ ಇತ್ತು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಪ್ರಕೃತಿಯಲ್ಲಿ ಪವಿತ್ರವಾಗಿರುವ ಯಾವುದೇ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿತು ಅಂತ ಕೇಳಿದ್ದಾರೆ. ಸೊ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಗೋಲಕ್ನಾಥ್ ಪ್ರಕರಣವೇ ಆಗಿರ್ತದೆ, ಸರಿನಾ. ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಅಂತ ನಾವು ಯಾವುದನ್ನು ಕರಿತೀವಿ, ಇದೇ ಗೋಲಕ್ನಾಥ್ ಪ್ರಕರಣವನ್ನು ನಾವು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಅಂತ ಕರಿತೀವಿ. ಹಾಗೆ ಇದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ ಒಂದು ಪ್ರಕರಣವೂ ಕೂಡ ಇದೇ ಗೋಲಕ್ನಾಥ್ ಪ್ರಕರಣ. ಇದಕ್ಕೆ ರೊಚ್ಚಿಗೆದ್ದಂತಹ ಇಂದಿರಾ ಗಾಂಧಿಯವರು ಈ 1971ರಲ್ಲಿ ಒಂದು ತಿದ್ದುಪಡಿ ತರ್ತಾರೆ, 24ನೇ ತಿದ್ದುಪಡಿ. ಏನು ಮಾಡ್ತಾರೆ ಅವಾಗ ಅಂತ ನೋಡೋದಾದರೆ, ಮೂಲಭೂತ ಹಕ್ಕುಗಳನ್ನು ಸೇರಿಸಿ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡೋದಕ್ಕೆ ಸಂಸತ್ತಿಗೆ ಅಧಿಕಾರವಿದೆ ಅಂತ ತಿದ್ದುಪಡಿ ಮಾಡ್ಕೊಂಡ್ಬಿಡ್ತಾರೆ. ಸೊ ತಿದ್ದುಪಡಿನೇ ಎಲ್ಲದ ಅವರಿಗೆ ಇದೆ ಅಂತ ತಿದ್ದುಪಡಿ ಮಾಡ್ಕೊಂಡ್ಬಿಡ್ತಾರೆ. ಇದೆ ಅಂತ ನ್ಯಾಯವೋ ಏನೋ, ಓಕೆ. ಸೊ ಹೀಗೆ ಮಾಡ್ಕೊಂಡ್ಬಿಡ್ತಾರೆ ಯಾರು, ಇಂದಿರಾ ಗಾಂಧಿ ಅವರು. ನೆನ್ಪಿಟ್ಕೊಳ್ಳಿ, ಯಾವ ಒಂದು ಪ್ರಕರಣದ ನಂತರ ಅಂದರೆ ಇದೇ ಗೋಲಕ್ನಾಥ್ ಪ್ರಕರಣದ ನಂತರ ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಯಾವ ಒಂದು ಪ್ರಕರಣಕ್ಕೆ ಕರಿತೀವಿ ಅಂದರೆ ಇದೇ ಗೋಲಕ್ನಾಥ್ ಪ್ರಕರಣಕ್ಕೆ ನಾವು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಅಂತ ಕರಿತೀವಿ, ಸರಿನಾ. ಸೊ ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ 2025ರಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳು ಕಂಡು ಬರ್ತವೆ ಅಂತ ಕೇಳಿದಾನೆ. ಎಷ್ಟು ಗ್ರಾಮ ಪಂಚಾಯಿತಿಗಳು ಕಂಡು ಬರ್ತವೆ 2025ರಲ್ಲಿ ಅಂತ ನೋಡೋದಾದ್ರೆ 2.68 ಲಕ್ಷ ಗ್ರಾಮ ಪಂಚಾಯಿತಿಗಳು ಕಂಡುಬರ್ತವೆ. 2.68,000 ಗ್ರಾಮ ಪಂಚಾಯಿತಿಗಳು ನಮ್ಮ ಭಾರತದಲ್ಲಿ ಕಂಡುಬರ್ತವೆ. ಆಸ್ಪಾಸ್ ನಂಬರ್ ಕೊಟ್ಟಿರ್ತಾನೆ, ಎಕ್ಸಾಕ್ಟ್ ನಂಬರ್ ಕೊಟ್ಟಿರಲ್ಲ. ಲೈಕ್ ಇವಾಗ ಮುಂದೆ 0 ಇದಾವಲ್ವಾ, 0ನೇ ಇರ್ತಾವ, ಇರಲ್ಲ, ಸರಿನಾ. ಸೊ ನಿಮಗೆ ಇಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಸೊ ಆ ಒಂದು ರೀತಿ ಒಂದು ಹೋಲ್ ನಂಬರ್ ಕೊಟ್ಟಿರ್ತಾನೆ, 7,68,000 ಅಥವಾ 7,00,000 ನಿಮಗೆ 70,000 ಕೊಟ್ಟಿರ್ಬೋದು. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಪ್ರಸ್ತುತ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ನಿಮ್ಗೆ ಕೇಳಿದ್ದಾರೆ, ಸರಿನಾ. ಸೊ ಯಾರು, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದು ಪ್ರಮುಖ ಜಸ್ಟಿಸ್ ಯಾರಾಗಿದ್ದಾರೆ, ಪ್ರಮುಖ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಜಪಾನ್ನ ಈ ಟೊಮೊಕೊ ಅಕಾನೆಯವರು ಅಧ್ಯಕ್ಷರಾಗಿದ್ದಾರೆ, ಸರಿನಾ. ಸೊ ಇವರ ಒಬ್ಬರ ಉತ್ತರಾಧಿಕಾರಿ ಆದರು ಅಂತ ನೋಡೋದಾದ್ರೆ ಈ ಪಿಯಟರ್ ಹಾಫ್ಮಾನ್ಸ್ಕಿ ಅಂತ ಬರ್ತಾರೆ, ಇವರ ಉತ್ತರಾಧಿಕಾರಿಯಾಗಿದ್ದಾರೆ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟೇ ಬೇರೆ, ಹಾಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸೇ ಬೇರೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟೇ ಬೇರೆ, ICCನೇ ಬೇರೆ, ಸರಿನಾ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಅಲ್ಲ, ಕ್ರಿಕೆಟ್ ಕ್ಲಬ್ ಅಲ್ಲ ಇದು, ಓಕೆ. ಸೊ ಇದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದು. ಹಾಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬರುತ್ತೆ, ಅದೇ ಬೇರೆ ಇದೇ ಬೇರೆ. ಅದರದ್ದು ಕೂಡ ನಿಮ್ಗೆ ಹಾಕಿದ್ದೀನಿ ಇಲ್ಲಿ ಮುಂದೆ ನೋಡಿ. ಅದರ ಪ್ರಸ್ತುತ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಈ ಇವಾಸಜಾ ಯುಜಿ ಅಂತ ಆಗಿದ್ದಾರೆ, ಸರಿನಾ. ಯಾರು, ಇವಾಸಜಾ ಯುಜಿ ಅನ್ನೋರು. ಇವ್ರು ಯಾರನ್ನ ಸಕ್ಸೀಡ್ ಆಗಿದ್ದಾರೆ, ಯಾರನ್ನ ರಿಪ್ಲೇಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನವಾಬ್ ಸಲೀಂ ಅಂತ ಕಂಡುಬರ್ತಾರೆ, ನವಾಬ್ ಸಲಾಮ್ ಅನ್ನೋರು. ಆ ನವಾಬ್ ಸಲಾಮ್ ಅವರ ಬದಲಾಗಿ ಬಂದವರು ಯಾರು ಅಂದರೆ ಈ ಇವ್ಸ್ವಾಜಾ ಯುಜಿ ಅನ್ನೋರು, ಸರಿನಾ. ಸೊ ಅವ್ರು ಎಲ್ಲಿವರೆಗೂ ಇರ್ತಾರೆ, 2027ರವರೆಗೂ ಇವರು ಇರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಶೋಕನ ರಾಜವಂಶದಲ್ಲಿ ಅವನ ಉತ್ತರಾಧಿಕಾರಿ ಯಾರು ಅಂತ ಕೇಳಿದ್ದಾನೆ. ಇವಾಗ ಅಶೋಕ ಹೋದ ಮೀನ್ಸ್ ಇವಾಗ ಚಂದ್ರಗುಪ್ತ ಮೌರ್ಯ ಇದ್ರು, ಚಂದ್ರಗುಪ್ತ ಮೌರ್ಯ ಹೋದ ನಂತರ ಬಿಂದುಸಾರ ಬಂದರು, ಬಿಂದುಸಾರ ಆದ ನಂತರ ನಿಮಗೆ ಅಶೋಕ ಬಂದರು. ಈ ಅಶೋಕನ ನಂತರ ಬಂದವರು ಯಾರು ಅಂತ ಕೇಳಿದ್ದಾರೆ, ಸರಿನಾ. ಅಶೋಕನ ನಂತರ ಬಂದವರು ಯಾರು, ಅವನ ಮಗನಾದಂತಹ ಕುಲುನವನು ಬಂದ್ರ, ಅಥವಾ ಅವನ ಮಗ ಇನ್ನೊಬ್ಬ ಮಗನಾಗಿರ್ತಕ್ಕಂತಹ ಮಹೇಂದ್ರ ಬಂದ್ರ, ಅಥವಾ ಸಂಘಮಿತ್ರೆ ಬಂದ್ರ, ಅಥವಾ ಚಾರುಲತಾ ಬಂದ್ರ. ಅವನ 4 ಮಕ್ಕಳು ಇವರೇ, ಒಂದು ಕುಲುನ್ ಅನ್ನೋರು, ಮಹೇಂದ್ರ ಅನ್ನೋರು, ಸಂಘಮಿತ್ರೆ ಮತ್ತು ಇನ್ನೊಬ್ರು ಯಾರು, ಚಾರುಲತಾ ಅನ್ನೋರು. ಈ ಚಾರುಲತಾಗೆ ಎಲ್ಲಿ ಮದುವೆ ಮಾಡಿಕೊಡ್ತಾರೆ ಅಂದರೆ ನೇಪಾಳಕ್ಕೆ ಮದುವೆ ಮಾಡಿಕೊಡ್ತಾರೆ, ಅದು ಗೊತ್ತಿರಲಿ ನಿಮಗೆ, ಸರಿನಾ. ಇವರಿಬ್ಬರು ಕೂಡ ಸನ್ಯಾಸಿಯಾಗೇ ಇರ್ತಾರೆ, ಮಹೇಂದ್ರ ಮತ್ತು ಈ ಸಂಘಮಿತ್ರೆ ಅನ್ನೋರು. ಹಾಗೆ ಈ ಕುಲುನ್ ಅನ್ನೋರು ಬರ್ತಾರೆ, ಸರಿನಾ. ಈ ಕುಲುನ್ನ ಮಗನಾಗಿರ್ತಕ್ಕಂತಹ ದಶರಥ ಮೌರ್ಯ ಅವನ ಉತ್ತರಾಧಿಕಾರಿ ಆಗ್ತಾನೆ, ದಶರಥ ಮೌರ್ಯ. ಯಾಕೆ ಕುಲುನ್ ಅನ್ನೋನಾಗಲ್ಲ,
ಕುಲೂನ್ ಅದೊಂದು ದೊಡ್ಡ ಸ್ಟೋರಿ ಇದೆ. ಓಕೆ, ಇವನಿಗೆ ಈ ಅಶೋಕ ಏನಿದಾನಲ್ವ, ಅಶೋಕ ಸಾಮ್ರಾಟ್ನಿಗೆ 60ನೇ ವಯಸ್ಸಿಗೆ ಒಬ್ಬ ಹುಡುಗಿ ಮೇಲೆ ಲವ್ ಆಗಿರುತ್ತೆ, ಲವರ್. ಸರಿನಾ, ಆ ಹುಡುಗಿಗೆ ಕರ್ಕೊಂಬಂದಿರ್ತಾನೆ. ಆ ಹುಡುಗಿ ಒಲ್ ಅಂದ್ರೂ ಈ ಅಶೋಕ ಏನು ಮಾಡ್ತಾನೆ, ಆ ಒಂದು 20 ಹರೆಯದ ಒಂದು ಹುಡುಗಿಗೆ ಕರ್ಕೊಂಡು ಬಂದು ಮದುವೆಯಾಗು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅರಮನೆಯಾಗ ತಂದು ಇಟ್ಕೊಂಡ್ಬಿಟ್ಟಿರ್ತಾನೆ. ಅವಳೇನು ಮಾಡ್ತಾಳೆ, ಚಾಲಾಕಿ ಆ ಹುಡುಗಿ ಇವನನ್ನ, ಈ ಅಶೋಕನನ್ನ ನಾನು ಏನು ಮಾಡೋಕ್ಕಾಗಲ್ಲ, ಅಶೋಕನ ನಾನು ಏನಾದರೂ ಮಾಡಿದ್ರೆ ಇವನನ್ನು ಕೊಂದು ಬಿಡ್ತಾನೆ ಅಂತ ಹೇಳಿ ಈ ಅಶೋಕನ ಮಗನಾಗಿರ್ತಕ್ಕಂಥ ಕುಲು ನನಗೆ ಹೇಳ್ತಾಳೆ, ನೋಡು ನಾನು ನೀನು ಒಂದೇ ಏಜ್ನವರಾಗಿದ್ದೀವಿ, ನೀನು ಒಂದೇ ಏಜ್ನವರಾಗಿ ಮದುವೆ ಆದರೆ ನೀನು ನನಗೆ ಮದುವೆ ಆಗು, ಸುಮ್ಮನೆ ನಿನ್ನ ತಂದೆ ನಾನು ಮದುವೆ ಆಗಲ್ಲ, ಅವನಿಗೆ ಏನಾದರೂ ಮಾಡು ನೀನು ಅಂತ ಹೇಳ್ತಾಳೆ. ಅವ್ನು ನನ್ನ ತಂದೆ ಇದ್ದಾನೆ, ಮಹಾನ್ ಸಾಮ್ರಾಟ ಇದ್ದಾನೆ, ಅವನಿಗೆ ನಾನು ಏನು ಮಾಡೋಕ್ಕಾಗತ್ತೆ, ನನ್ನ ತಂದೆಯ ಒಂದು ವಾಕ್ಯವನ್ನು ನಾನು ಪರಿಪಾಲನೆ ಮಾಡ್ತೀನಿ, ಆಗಲ್ಲ ಅಂತ ಹೇಳ್ತಾನೆ ಅವನು. ಸೊ ಹೇಳಿದಾಗ ಈಕೆ ಏನು ಮಾಡ್ತಾಳೆ, ಅವನಿಗೆ ಸಾಯಿಸ್ಬಿಡ್ತಾಳೆ. ಯಾರಿಗೆ, ಈ ಕುಲನನಿಗೆ ಸಾಯಿಸ್ಬಿಡ್ತಾಳೆ. ಸರಿನಾ. ಸೊ ಇವನ ಮೋಹದಿಂದ, ಅಶೋಕನ ಮೋಹದಿಂದ ಆತನ ಮಗ ಸಾಯ್ತಾನೆ. ಆತನ ಮಗನಿಗೆ ಮದುವೆ ಆಗಿರ್ತದೆ. ಆತನ ಮಗನ ಒಬ್ಬ ಮಗ ಆಗಿರ್ತಕ್ಕಂತಹ ದಶರಥ ಮೌರ್ಯ ಅವನ ಮುಂದಿನ ಉತ್ತರಾಧಿಕಾರಿ ಆಗ್ತಾನೆ. ಇದೊಂದು ಸ್ಟೋರಿ. ಸರಿನಾ. ಸೊ ಅವನು ಬೌದ್ಧ ಧರ್ಮ ತಗೊಂಡ್ರು ಕೂಡ, ಶಾಂತಿಯನ್ನು ಆವರಿಸಿಕೊಂಡ್ರು ಕೂಡ, ಬೌದ್ಧ ಧರ್ಮವನ್ನು ಎಷ್ಟೇ ಸ್ಪ್ರೆಡ್ ಮಾಡಿದ್ರು ಕೂಡ ಅವನಿಗೆ ಕಾಮ ಎಂಬ ಒಂದು ಮೋಹ ಹೋಗಿರಲಿಲ್ಲ. ಯಾರಿಗೆ, ಅಶೋಕ ಅನ್ನೋನಿಗೆ. ಸರಿನಾ. ಇದು ಗೊತ್ತಿರಲಿ ನಿಮಗೆ. ಯಾಕೆ ಆತನ ಮಗ ಬರಲ್ಲ, ಆತನ ಮೊಮ್ಮಗ ಬರ್ತಾನೆ ಅಂದರೆ ಅದಕ್ಕೆ ಕಾರಣ, ಅದಕ್ಕೆ ಒಂದು ರೀಸನ್, ಕತೆ ಇದು ಎಲ್ಲವೂ ಕೂಡ ನಿಮಗೆ ಯಾವೊಂದು ಶಾಸನದಲ್ಲಿ ಹೇಳಲ್ಪಟ್ಟಿದೆ, ಯಾವೊಂದು ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳ್ಬೋದಾ. ಈ ಕುಲುನ್ ಅಂತ ಹೇಳಿದೆ ಅಲ್ವಾ, ಕುಲುನನ ಒಬ್ಬ ಹೆಂಡತಿ ಇರ್ತಾಳೆ. ಯಾರು ಅಂದರೆ ಭಾನುಮತಿ ಅನ್ನೋಳು. ಆ ಭಾನುಮತಿ ಒಂದು ಪುಸ್ತಕ ಬರೀತಾಳೆ. ಆ ಪುಸ್ತಕದಲ್ಲಿಯೂ ಕೂಡ ಇದು ಮೆನ್ಷನ್ ಆಗಿದೆ. ಹಾಗೆ ಇನ್ನೊಂದು ಶಾಸನದಲ್ಲಿಯೂ ಕೂಡ ಇದು ಮೆನ್ಷನ್ ಇದೆ. ಯಾವೊಂದು ಶಾಸನ ಅಂತ ನೀವು ಕಾಮೆಂಟ್ ಮಾಡಿ. ಹಾಗೆ ಈ ಮೌರ್ಯ ಸಾಮ್ರಾಜ್ಯದ ಕೊನೆಯ ಒಬ್ಬ ದೊರೆ ಯಾರು ಅಂತ ಕೇಳಿದ್ರೆ ಬೃಹದ್ದತ ಮೌರ್ಯ ಅಂತ ಬರ್ತಾರೆ. ಈ ಬೃಹದ್ದತ ಮೌರ್ಯನನ್ನ ಕೊಂದವರು ಯಾರು ಅಂದರೆ ಆತನ ಒಬ್ಬ ಸೇನಾಧಿಪತಿ, ಆತನ ಒಬ್ಬ ಮಂತ್ರಿ ಆಗಿರ್ತಕ್ಕಂಥ ಪುಷ್ಯಮಿತ್ರ ಶೃಂಗ ಅಂತ ಬರ್ತಾನೆ. ಆ ಪುಷ್ಯಮಿತ್ರ ಶೃಂಗ ಈ ಬೃಹದ್ದತ ಮೌರ್ಯನನ್ನ ಕೊಂದು ಶೃಂಗ ಮನೆತನವನ್ನು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ. ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದು, ಈ ಮೌರ್ಯರ ಕಾಲದ ಪ್ರಸಿದ್ಧ ಸೂಕ್ತ ಯಾವುದು ಅಂದರೆ ಸಾಂಚಿ ಸ್ತೂಪ. ಹಾಗೆ ಈ ಮೌರ್ಯರ ಕಾಲದ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ. ಹಾಗೆ ಮೌರ್ಯರ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಕರೆನ್ಸಿಯ ಹೆಸರೇನು ಅಂದರೆ ತಾಮ್ರದ ನಾಣ್ಯಗಳು ಅಥವಾ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ನಾವು ಕರಿತೀವಿ. ಆ ತಾಮ್ರದ ನಾಣ್ಯಗಳು ಹೇಗಾಗಿದ್ವು ಅಂತ ಕೇಳಿದ್ರೆ ಮಿಂಟಿಂಗಲ್ಲಿ, ಇವಾಗ ನಾವು ಮಿಂಟಿಂಗ್ ಹೇಗಾಗ್ತದೆ ಅಂತ ಹೇಳ್ತೀವಿ, ಹೇಗಿದೆ ಇವಾಗ ಪ್ರಸ್ತುತ ಕಾಯಿನ್ಗಳು ಹೇಗಾಗ್ತವೆ, ಪಂಚ್ ಮಾರ್ಕ್ಡ್ ಇದಾವ, ಪಂಚ್ ಮಾರ್ಕ್ಡ್ ಇಲ್ಲ ಇವಾಗ ಯಾವುದು ಕೂಡ. ಪಂಚ್ ಮಾರ್ಕ್ಡ್ ಏನು ಅಂದರೆ ಇವಾಗ ಒಂದು ನಾಣ್ಯದ ಮೇಲೆ ಒಂದು ಏನಾದರೂ ಒಂದು ಸೀಲ್ ತೊಗೊಂಡು ಗುದ್ದೋದು, ಅದಕ್ಕೆ ಕಾಯಿಸೋದು, ಈ ನಾಣ್ಯವನ್ನು ಕಾಯಿಸೋದು. ಈ ನಾಣ್ಯವನ್ನು ಕಂಪ್ಲೀಟಾಗಿ ಕಾಯಿಸಿದಾಗ ಏನಾಗುತ್ತೆ, ನೀವು ಮೇಲೆ ಏನು ಬೆಕ್ಕ ತೊಗೊಳೋದಕ್ಕೆ ಪ್ರೆಸ್ ಮಾಡಿ, ಅದೇ ಒಂದು ಶೇಪಲ್ಲಿ ಅದು ಕುಂತ್ಕೊಳ್ಳುತ್ತಿಲ್ಲಿ. ಒಂದಂತ ಯಾವುದಾದ್ರೂ ಒಂದು ಶೀಲ್ ಇರೋದನ್ನ ತೊಗೊಳ್ಳಿ, ಇಲ್ಲಿ ಪ್ರೆಸ್ ಮಾಡಿ, ಅದೇ ಒಂದು ಶೇಪಲ್ಲಿ ಬರುತ್ತಲ್ವ, ಅದಕ್ಕೆ ಏನಂತೀವಿ ನಾವು ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಕರಿತೀವಿ. ಆ ಪಂಚ್ ಮಾರ್ಕ್ಡ್ ಕಾಯಿನ್ಸು ಈ ಮೌರ್ಯರ ಸಾಮ್ರಾಜ್ಯದಲ್ಲಿ ಕಂಡುಬರ್ತಿದ್ವು. ಸರಿನಾ. ಉಬ್ಬಿದ ಕಾಯಿನ್ಗಳೆಲ್ಲ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಶ್ಚಿಮ ಪ್ರದೇಶದಲ್ಲಿ ಮಳೆಗೆ ಕಾರಣವೇನು ಅಂತ ಕೇಳಿದಾನೆ. ಮೀನ್ಸ್ ವಾಯುವ್ಯ ಭಾರತದಲ್ಲಿ ಮಳೆಗೆ ಕಾರಣವೇನು, ಈ ಪಾಶ್ಚಿಮಾತ್ಯ ಅಡೆತಡೆಗಳು ಅಂತ ನಾವು ಹೇಳ್ತೀವಿ. ಸರಿನಾ. ಸೊ ಈ ಬಿಹಾರದಲ್ಲಿ ಮಾನ್ಸೂನ್ ಸಮಯದಲ್ಲಿ ಮಳೆಯಾಗಲು ನೈಋತ್ಯ ಮಾನ್ಸೂನ್ ಕಾರಣವಾಗಿದೆ. ಬಟ್ ಈ ವಾಯುವ್ಯ ಭಾರತದಲ್ಲಿ ರಾಜಸ್ಥಾನ ಮತ್ತು ಈ ಪಂಜಾಬ್ ಮತ್ತು ಈ ಹರಿಯಾಣ ಭಾಗದಲ್ಲಿ ಈ ಪಾಶ್ಚಿಮಾತ್ಯ ಅಡೆತಡೆಗಳಿಂದ ಎಲ್ಲಿ ಮಳೆ ಆಗ್ತದೆ. ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಖೇಡಾ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯನ್ನು ಬೆಂಬಲಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವರನ್ನು ಬೆಂಬಲಿಸಿದ್ದಾರೆ. ಹಾಗೆ ಈ 1918ರಲ್ಲಿ ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ಖೇಡಾ ಸತ್ಯಾಗ್ರಹ ನಡೆಯಿತು. ಯಾವ ಒಂದು ಜಿಲ್ಲೆಯಲ್ಲಿ, ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ಖೇಡಾ ಸತ್ಯಾಗ್ರಹ ನಡೆಯಿತು. ಬೆಳೆ ವೈಫಲ್ಯದ ಹೊರತಾಗಿಯೂ ಬ್ರಿಟಿಷ್ ಸರ್ಕಾರ ರೈತರಿಂದ ಬಲವಂತವಾಗಿ ತೆರಿಗೆ ಸಂಗ್ರಹಿಸಿದ್ದು ಇದಕ್ಕೆ ಮುಖ್ಯ ಕಾರಣವಾಗಿದೆ. ಕಾರಣ ಏನಂತ ಕೇಳ್ಬೋದು. ಏನು ನಿಮಗೆ ನೀಲಿ ಬೆಳೆಯನ್ನು ಬೆಳೆ ಅಂತ ಹೇಳ್ತಾ ಇದ್ರಾ, ಅಥವಾ ನಿಮಗೆ ಪಗಾರ ಕೊಡ್ತಾ ಇರಲಿಲ್ವಾ ಏನಂತ ಕೇಳ್ತಾರೆ. ಸೊ ಈ ಖೇಡಾ ಸತ್ಯಾಗ್ರಹ ಎದಕ್ಕಂದರೆ ಅಲ್ಲಿ ಅತಿ ಹೆಚ್ಚಿಗೆ ತೆರಿಗೆಯನ್ನು ಕೇಳ್ತಾ ಇದ್ರು. ಯಾವುದಕ್ಕೆ, ಅವರು ಬೆಳೆ ಬೆಳೆದಿಲ್ಲ ಅಂದರೂ ಕೂಡ, ಬರಗಾಲ ಬಂದಿದ್ರು ಕೂಡ ತೆರಿಗೆ ನೀನು ಕೊಡು ಅಂತ ಹೇಳ್ತಾ ಇದ್ರು ಯಾರು, ಬ್ರಿಟಿಷರು. ಅದಕ್ಕೆ ಏನು ಮಾಡ್ತಾರೆ, ಇವರು ಖೇಡಾ ಸತ್ಯಾಗ್ರಹ ಮಾಡ್ತಾರೆ. ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಅನಸೂಯಾ ಬೇನ್, ಮಹಾದೇವ್ ದೇಸಾಯಿ ಮುಂತಾದವರು ಪ್ರಮುಖ ಬೆಂಬಲಿಗರಾಗಿದ್ದರು. ಈ ಮಹಾದೇವ್ ದೇಸಾಯಿ ಅನ್ನೋರು ಏನಿದ್ದಾರಲ್ವಾ, ಈ ಮಹಾತ್ಮ ಗಾಂಧೀಜಿಯವರ ಕಾರ್ಯದರ್ಶಿಯಾಗಿದ್ದ ಯಾರು, ಮಹಾದೇವ್ ದೇಸಾಯಿ ಅನ್ನೋರು. ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಅನಸೂಯ ಬೇನ್ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಎಲ್ಲಿ, ಖೇಡಾ ಸತ್ಯಾಗ್ರಹದಲ್ಲಿ. ಈ ಖೇಡಾ ಸತ್ಯಾಗ್ರಹದಲ್ಲಿ ಸ್ವಲ್ಪ ನೇತೃತ್ವವನ್ನು ವಹಿಸ್ಕೊಂಡವರು ಕೂಡ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕೂಡ ಹೇಳ್ಬೋದು. ಯಾರು, ಈ MG ಗಾಂಧಿ ಅವರು ಇರಲಿಲ್ಲ ಅಂದರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025ರ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು. ಇದು ಕೂಡ ನ್ಯೂಸಲ್ಲಿದೆ ಅಲ್ವಾ, ಇದು ಕೂಡ ನ್ಯೂಸಲ್ಲಿದೆ. ಇದೇನು ಈಸಿ ಕ್ವಶನ್ ಇದು. 2025ರಲ್ಲಿ ಯಾರು, ನಮ್ಮ ಬ್ರಿಕ್ಸ್ ಯಾರಿದ್ದಾರೆ ಫಸ್ಟ್ ಬ್ರಿಕ್ಸಲ್ಲಿ ಬ್ರೆಜಿಲ್ ಅವರು ಈ ವರ್ಷ ಇದನ್ನು
ಆಯೋಜನೆ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾವುದು ಈ ಬ್ರಿಕ್ಸ್ ಶೃಂಗಸಭೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಬ್ರಿಕ್ಸ್ನ ಈ ಶೃಂಗಸಭೆ 2025ರಲ್ಲಿ ಯಾವ ಒಂದು ಸ್ಪೆಸಿಫಿಕ್ ಸಿಟಿ ಅಂದರೆ ರಿಯೋ ಡಿ ಜನೈರೋ, ಕಾಫಿಯ ಬಂದರು ಅಂತ ಕರಿತೀವಿ. ಜಗತ್ತಿನ ಕಾಫಿಯ ಬಂದರು ಯಾವುದು? ರಿಯೋ ಡಿ ಜನೈರೋ. ನಮ್ಮ ಕರ್ನಾಟಕದ ಅಥವಾ ನಮ್ಮ ಭಾರತದ ಕಾಫಿಯ ಬಂದರು ಯಾವುದು? ನವಮಂಗಳೂರು ಬಂದರು. ಈ ನವಮಂಗಳೂರು ಬಂದರನ್ನು ನಾವು ನಮ್ಮ ಭಾರತದ ಕಾಫಿಯ ಬಂದರು ಅಂತ ಕರಿತೀವಿ. ಇಡೀ ಜಗತ್ತಿನ ಕಾಫಿಯ ಬಂದರು ಈ ರಿಯೋ ಡಿ ಜನೈರೋ ಅನ್ನುವ ಬಂದರು ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ? ಸೌತ್ ಅಮೆರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಹಾಗೆ ಅದರದೊಂದು ಥೀಮ್ ಏನಾಗಿದೆ ಅಂದರೆ ಸ್ಟ್ರೆಂಥನಿಂಗ್ ಗ್ಲೋಬಲ್ ಸೌತ್ ಕೋಆಪರೇಷನ್ ಆ್ಯಂಡ್ ಮೋರ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನೇಬಲ್ ಗವರ್ನೆನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಎಷ್ಟು ನೆನಪಿಟ್ಕೊಳ್ಳಿ ನಿಮಗೆ. 2024ರಲ್ಲಿ ಯಾವ ಒಂದು ದೇಶ? ರಷ್ಯಾ ದೇಶದಲ್ಲಿ ನಡೆದಿದೆ. 2026ರಲ್ಲಿ ಯಾವ ಒಂದು ದೇಶ? ಇಂಡಿಯಾ ದೇಶದಲ್ಲಿ ನಡೆಯಲಿದೆ. ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕು. ಹಿಂದಿನ ಒಂದು ವರ್ಷ, ಮುಂದಿನ ಒಂದು ವರ್ಷ, ಈ ವರ್ಷ ಎಲ್ಲಿ ನಡೀತದೆ ಅನ್ನೋದು ಹಾಗೆ ಇದರದೊಂದು ಥೀಮು, ಸರಿನಾ? ಹಾಗೆ ಇವರು ಈ ಯಾವುದು ಬ್ರೆಜಿಲ್ ಏನಿದೆಯಲ್ಲ, ಈ ಬ್ರೆಜಿಲ್ ಘೋಷಣೆ ಮಾಡಿದೆ 10ನೇ ಒಂದು ಸದಸ್ಯ ರಾಷ್ಟ್ರವನ್ನು ಯಾವುದನ್ನಾಗಿ? ಈ ಇಂಡೋನೇಷ್ಯಾವನ್ನಾಗಿ. ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನಿದೆ ಅಂದರೆ MS ಸ್ವಾಮಿನಾಥನ್ ಪ್ರಶಸ್ತಿ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಈ 2024ರಲ್ಲಿ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಈ BR ಕಾಂಬೋಜ್ ಅವರಿಗೆ ನೀಡಲಾಗಿದೆ. ಯಾವ ಒಂದು ರಾಜ್ಯದವರು ಅಂದರೆ ಹರಿಯಾಣ ರಾಜ್ಯದವರಾಗಿದ್ದಾರೆ. ಹಾಗೆ ಈ ಪ್ರಶಸ್ತಿಯನ್ನು ಮೊದಲು ಯಾರಿಗೆ ನೀಡಲಾಗಿತ್ತು ಅಂದರೆ ಈ ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಅವರಿಗೆ ನೀಡಲಾಗಿತ್ತು, ಸರಿನಾ? ಸೊ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಈ ನಾರ್ಮನ್ ಬೋರ್ಲಾಗ್ ಅವರನ್ನು. ಹಾಗೆ ನಮ್ಮ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ? MS ಸ್ವಾಮಿನಾಥನ್ ಅವರನ್ನು, ಸರಿನಾ? ಹಾಗೆ ನಮ್ಮ ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಸುಬ್ರಹ್ಮಣ್ಯನ್ ಅವರನ್ನು ಕರಿತೀವಿ. ಎಲ್ಲವೂ ಕೂಡ ನಮಗೆ ಗೊತ್ತಿರಲಿ. ಸೊ ಇಷ್ಟು ಹೇಳ್ತಾ ಇಲ್ಲಿವರೆಗೆ ಕ್ಲಾಸನ್ನು ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಕ್ಲಾಸ್ ನೋಡಿ, ಕ್ಲಾಸ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಫ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಒಂದು ಸ್ವಲ್ಪ ವಿಡಿಯೋ ಫಾಸ್ಟ್ ಆಯಿತು ಅಂತ ಅನಿಸ್ತಾ ಇದೆ, ಸೊ ಅದಕ್ಕೆ ಸಾರಿ ಅಂತ ಕೇಳ್ತಾ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.